ಏನು ಈ ಗೆಲುವಿನ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಸೋಮಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ತುಮಕೂರು ಗೆಲುವಿನಲ್ಲೂ ಮಹತ್ತರ ಪಾತ್ರ ವಹಿಸಿದ್ದ ಜೆಡಿಎಸ್ ಗೆಲುವಿನ ಬೆನ್ನಲ್ಲೇ ಕುಮಾರಸ್ವಾಮಿ ನಿವಾಸಕ್ಕೆ ಸೋಮಣ್ಣ ಭೇಟಿ ಕೊಟ್ಟಿದ್ದಾರೆ. ನೂತನ ಸಂಸದರು ತುಮಕೂರು ಗೆಲುವಿನಲ್ಲೂ ಮಹತ್ತರವಾದ ಪಾತ್ರವನ್ನ ಜೆಡಿಎಸ್ ವಹಿಸಿತ್ತು. ತುಮಕೂರಿನಲ್ಲಿ ನನ್ನ ಗೆಲುವಿಗೆ ಜೆಡಿಎಸ್ ಕೆಲಸ ಮಾಡಿದೆ. ಸಂಜೆ ತುಮಕೂರಿಗೆ ಹೋಗ್ತೀನಿ, ನಾಳೆ ದೆಹಲಿಗೆ ಹೋಗ್ತೀನಿ ಅಂತ ಕುಮಾರಸ್ವಾಮಿ ಭೇಟಿ ಬಳಿಕ ಸಂಸದ ಬಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸೋಮಣ್ಣ ಅವರು ಗೆದ್ದ ಖುಷಿಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಇವತ್ತು ಅವರ ಜೊತೆ ಚರ್ಚೆ ನಡೆಸಿದ್ರು, ಮಾತುಕತೆ ನಡೆಸಿದ್ರು. ತುಮಕೂರನ್ನ ಗೆದ್ದುಕೊಂಡು ಬರೋದಕ್ಕೆ ಜೆಡಿಎಸ್ನ ಸಹಕಾರ ಬಹಳ ಇದೆ ಅನ್ನೋ ಮಾತನ್ನು ಕೂಡ ಕೇಳಿದ್ರು. ಖುಷಿಯಲ್ಲಿದ್ದಾರೆ ಸೋಮಣ್ಣ. ತುಮಕೂರನ್ನ ಗೆಲ್ಲಬೇಕು ಅಂತ ಶತ ಪ್ರಯತ್ನವನ್ನ ನಡೆಸಿದ್ರು. ಟಿಕೆಟ್ ಘೋಷಣೆಗೂ ತಿಂಗಳಾನ್ಗಟ್ಲೆ ಮುಂಚೆಯೇ ತುಮಕೂರಿನಲ್ಲೇ ಉಳ್ಕೊಂಡಿದ್ರು ಸೋಮಣ್ಣ. ತುಮಕೂರಿನಲ್ಲಿ ಓಡಾಟವನ್ನ ನಡೆಸಿದ್ರು. ಕೊನೆಗೂ ತುಮಕೂರನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇದಕ್ಕೆ ಜೆಡಿಎಸ್ನ ಸಹಕಾರ ಕೂಡ ಬಹಳ ಇದೆ ಅಂತ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ರಾಜ್ಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಜನ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಗೌರವ ಕೊಡಬೇಕೋ ಕೊಟ್ಟಿದ್ದಾರೆ. ಜನರ ನಿರೀಕ್ಷೆ ತಕ್ಕಂತೆ ನಾವು ಹೆಜ್ಜೆ ಹಾಕಬೇಕಾಗಿದೆ. ತುಮಕೂರಿನಲ್ಲಿ ನಾನು ನಿಲ್ಲೋದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ನಮ್ಮ ಗೃಹ ಸಚಿವರಾದ ರಾಷ್ಟ್ರೀಯ ಅಮಿತ್ ಶಾಜಿಯವರು, ಅದಾದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು, ವಿಜಯೇಂದ್ರವರು ಎಲ್ಲರ ಸಹಕಾರದಿಂದ ಗೆದ್ದಿದ್ದೇವೆ. ಜನ ಹಳೆ ಮೈಸೂರು ಹೊಸ ಮೈಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಏನು ಸಮನ್ವಯತೆ ತುಮಕೂರಿನಲ್ಲಿ ಆದಂಗೆ ಎಲ್ಲ ಕಡೆ ಆಗಿದೆ. 28ಕ್ಕೆ 28 ಗೆಲ್ತಾ ಇದ್ವಿ. ಅದು ಟೈಮು ಆಗಲಿಲ್ಲ. ನಾನು ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡೆ. ಹಾಗಾಗಿ ಕುಮಾರಸ್ವಾಮಿಯವರು, ದೇವೇಗೌಡರು ಸಾಹೇಬರು ಮತ್ತು ನಮ್ಮ ಪಕ್ಷದ ನೇತಾರುಗಳು ಏನೆಲ್ಲ ಇನ್ನೂ ಕೂಡ ಕುಳಿತು ಚರ್ಚೆ ಮಾಡಿದರೆ ಇನ್ನೊಂದಷ್ಟು ಸೀಟ್ಗಳನ್ನ ನಾವು ಗೆಲ್ಬೋದಾಗಿತ್ತು. ಆಗಿದೆ, ಸ್ವೀಕಾರ ಮಾಡೋಣ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸವಾಲನ್ನು ಎದುರಿಸ್ತೀವಿ. ರಾಜಕಾರಣ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಜನಗಳ ಜೊತೆಯಲ್ಲಿದ್ದರೆ ಜನ ತೀರ್ಮಾನ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಯಾರು ಷಡ್ಯಂತ್ರ ಯಾರೇನು ಮಾಡಿದ್ರು ಕೂಡ ಲಿಮಿಟೇಷನ್ನು ಅವ್ರಿಗೋದು ತಿರುಗುಬಾಣ ಆಯ್ತದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಮಾಡಿದ್ದಾರೆ, ಜನ ಕೊಟ್ಟಿದ್ದಾರೆ. ನಾನು ಗೆಲುವಿಗೆ BJP ಎಷ್ಟು ಕಾರಣನೋ JDS ಕೂಡ ಅಷ್ಟೇ ಕಾರಣ. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಸಾಯಂಕಾಲ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತೀನಿ. ಇವತ್ತು ಸಾಯಂಕಾಲ ದೇವೇಗೌಡರು ಸಾಹೇಬರು ನೋಡ್ತೀನಿ. ನಾಳೆ ರಾಷ್ಟ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತೀನಿ. ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗಿ ತುಮಕೂರಿನಲ್ಲಿ ಜನ ಕಾಯ್ತಾರೆ, ಅದು ನೋಡ್ತೀನಿ. ನಾಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.